ಇನ್ನು ಪ್ರಮುಖವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಕ್ರಾಂತಿನೇ ಆಗತ್ತೆ ಅನ್ನುವಂಥ ವಿಚಾರ ರಾಜ್ಯ ರಾಜಕಾರಣದಲ್ಲಿ. ಬಟ್ ಈಗ ಅಚ್ಚರಿಯ ಹೇಳಿಕೆ ಏನು ಅಂತಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಕ್ರಾಂತಿ ಅನ್ನೋದು ನನಗೆ ಗೊತ್ತಿಲ್ಲ, ಹಸಿರು ಕ್ರಾಂತಿ ಮತ್ತು ಯುದ್ಧ ಕ್ರಾಂತಿ ಗೊತ್ತು, ಬಟ್ ಈ ರಾಜಕೀಯ ಕ್ರಾಂತಿ ಯಾವುದು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಗೊತ್ತಿಲ್ಲ ಯಾವ ಆಧಾರದ ಮೇಲೆ ಮಾತನಾಡಿದ್ರು ಏನೋ ಗೊತ್ತಿಲ್ಲ. ಸೊ ಕಾಂಗ್ರೆಸ್ಸಲ್ಲಿ ಕ್ರಾಂತಿ ಅನ್ನುವಂಥ ರಾಜಣ್ಣವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಕ್ರಾಂತಿ ಅಂತಂದರೆ ಏನು ಅಂತ ನಮಗೆ ಗೊತ್ತಿಲ್ಲ, ಗೊತ್ತಿರೋದು ಹಸಿರು ಕ್ರಾಂತಿ, ಯುದ್ಧ ಕ್ರಾಂತಿ ಅಷ್ಟೇ ಅಂತ ತುಮಕೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂಥರ ಅಚ್ಚರಿಯ ಹೇಳಿಕೆ ಇದೆ. ರಾಜಕೀಯ ಕ್ರಾಂತಿ ಬಗ್ಗೆ ರಾಜಣ್ಣ ಅವರನ್ನೇ ನೀವು ಕೇಳಬೇಕು ಅಂತೇಳಿ ನೀವೇ ಕೇಳಬಹುದಲ್ಲ, ರಾಜಣ್ಣ ಅವ್ರದೇ ಪಕ್ಷದ ನಾಯಕರು. ಬಟ್ ಈಗ ರಾಜಣ್ಣ ಅವರು ಯಾವ ಆಧಾರದ ಮೇಲೆ ಹೇಳಿದ್ರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕ್ರಾಂತಿ ಅಂತೂ ಆಗತ್ತೆ. ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು ನಮ್ಮಲ್ಲಿ ಕ್ರಾಂತಿ ಆಗೋದಿಲ್ಲ, BJPಯಲ್ಲಿ ಕ್ರಾಂತಿ ಆಗತ್ತೆ ಅಂತೇಳಿ. BJPಯಲ್ಲೂ ಆಗತ್ತೆ, ಕಾಂಗ್ರೆಸ್ನಲ್ಲೂ ಕೂಡ ಆಗತ್ತೆ. ನಾವು ಒಂದು 2-3 ತಿಂಗಳ ವೇಟ್ ಮಾಡಬೇಕು ಅಷ್ಟೇ. ಎರಡು ಕಡೆಯಿಂದ ಕ್ರಾಂತಿ ಆಗತ್ತೆ. ಒಂದು ಕಾಂಗ್ರೆಸ್ ಅಂತ ಬಂದಾಗ KPCC ಅಧ್ಯಕ್ಷರ ಬದಲಾವಣೆ ಆಗಬಹುದು, ಸಂಪುಟ ಪುನಾರಚನೆ, ಆಮೇಲೆ CM ಬದಲಾವಣೆ. ಈ ಮೂರಲ್ಲಿ 3 ಕನ್ಫರ್ಮ್ ಆಗೇ ಆಗುತ್ತೆ. ಹೆಚ್ಚುವರಿ DCM ವಿಚಾರವೂ ಕೂಡ ಚರ್ಚೆ ಆಗ್ತಾ ಇದೆ. ಅದಾದ ನಂತರ ಮತ್ತೆ BJP ಅಂತ ಬಂದಾಗ ಈ ರಾಜ್ಯಾಧ್ಯಕ್ಷರ ವಿಚಾರಗಳು, ಇದು ಒಂಥರ ಕ್ರಾಂತಿಯಿಂದನೂ ಕೂಡ ಹೇಳ್ಬೋದು. ಒಟ್ಟಿನಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಳ್ದಂಗೆ ಗೊತ್ತಿಲ್ಲ, ಭವಿಷ್ಯ ಹೇಗೆ ನೋಡಿದ್ರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕ್ರಾಂತಿ ಅಂತೂ ಆಗತ್ತೆ. ಆದರೆ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದು ಕಾಂಗ್ರೆಸ್ಸಲ್ಲಿ ಏನಾಗುತ್ತೆ, ನೆಕ್ಸ್ಟ್ CM ಯಾರು, ಅದು DK ಶಿವಕುಮಾರ್ CM ಆಗ್ತಾರೆ ಅನ್ನೋದು. DK ಶಿವಕುಮಾರ್ CM ಆದರೆ ನೆಕ್ಸ್ಟ್ ಉಳಿದಿರುವಂಥ ನಾಯಕರ ಅವರ ರಿಯಾಕ್ಟ್ ಯಾವ ರೀತಿ ಆಗಿರುತ್ತೆ, ಅವರ ನಿಲುವು ಏನು ಅಂಥೇಳಿ. ರಾಜಣ್ಣ ಅವರು ಮೊದಲೇ ಕ್ರಾಂತಿ ಸೃಷ್ಟಿ ಆಗತ್ತೆ ಅಂತ ಹೇಳ್ತಾರೆ. ಅದಾದ ನಂತರ ಒಂದು ವೇಳೆ ಸಿದ್ದರಾಮಯ್ಯನವರು CM ಇಲ್ಲ ಅಂತ ಹೇಳಿದ್ರೆ ನಾನು ರಾಜಕೀಯ ನಿವೃತ್ತಿಯನ್ನು ಪಡಿತೀನಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇದೇ ಕ್ರಾಂತಿ ಆಗಬಹುದು ಅಥವಾ ಕ್ರಾಂತಿ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಕಾದು ನೋಡಬೇಕು ಸೆಪ್ಟೆಂಬರ್ ತಿಂಗಳ ತನಕ. ಕ್ರಾಂತಿ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಕ್ರಾಂತಿ ಅಂದ್ರೇನೆ ಗೊತ್ತಿಲ್ಲ ನನಗೆ ಸರಿಯಾಗಿ. ನಾವೆಲ್ಲ ಓದಿರೋದೆಲ್ಲ ಕ್ರಾಂತಿ ಅಂದರೆ ದೊಡ್ಡ ದೊಡ್ಡ ಯುದ್ಧಗಳಾಗಿರೋದು ನಮ್ಮ ಭಾರತದ ಇತಿಹಾಸದಲ್ಲಿ, ಅದು. ಆಮೇಲೆ ಅದು ಬಿಟ್ಟರೆ ನೆಕ್ಸ್ಟು ಹಸಿರು ಕ್ರಾಂತಿ. ಗೊತ್ತಿಲ್ಲ, ಈಗ ಕೇಳಲಿಲ್ವ ಅವ್ರನ್ನ ನೀವು? ನಾನು ಅಲ್ಲಪ್ಪ, ನಾನು ಅವ್ರು ಹೇಳಿದ ಮೇಲೆ ನಾನು ಹೇಳ್ಬೇಕಾ? ಅವ್ರು ಹೇಳಿದ್ದಾರೆ, ಅದಕ್ಕೆ ನಾನೇನು ಹೇಳೋದಿದೆ. ಕ್ರಾಂತಿ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಕ್ರಾಂತಿ ಅಂದ್ರೇನೆ ಗೊತ್ತಿಲ್ಲ ನನಗೆ ಸರಿಯಾಗಿ. ನಾವೆಲ್ಲ ಓದಿರೋದೆಲ್ಲ ಕ್ರಾಂತಿ ಅಂದರೆ ದೊಡ್ಡ ದೊಡ್ಡ ಯುದ್ಧಗಳಾಗಿರೋದು ನಮ್ಮ ಭಾರತದ ಇತಿಹಾಸದಲ್ಲಿ, ಅದು. ಆಮೇಲೆ ಅದು ಬಿಟ್ಟರೆ ನೆಕ್ಸ್ಟು ಹಸಿರು ಕ್ರಾಂತಿ. ಗೊತ್ತಿಲ್ಲ, ಈಗ ಕೇಳಲಿಲ್ವ ಅವ್ರನ್ನ ನೀವು? ನಾನು ಅಲ್ಲಪ್ಪ, ನಾನು ಅವ್ರು ಹೇಳಿದ ಮೇಲೆ ನಾನು ಹೇಳ್ಬೇಕಾ?